Follow my Instagram to get crazy updates. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಬ್ರೋ. ಮೈ ಸೆಲ್ಫ್ ಅಕ್ಷಯ್. ಇವತ್ತು ನಾನು ರಿವ್ಯೂ ಮಾಡ್ತಿರೋದು ಬಜಾಜ್ ಪ್ಲಾಟಿನಮ್ 110cc ಇಂಜಿನ್ ಆ್ಯಂಡ್ ದಿಸ್ ಇಸ್ ದಿ ಕೀ. ಬನ್ನಿ ಫಸ್ಟು 360 ಡಿಗ್ರಿ ಗಾಡಿನ ನೋಡೋಣ. ಫಸ್ಟು ಫ್ರಂಟಿಂದ ಈ ಥರ ಕಾಣುತ್ತೆ, ರೈಟ್ ಸೈಡ್ ಪ್ರೊಫೈಲ್ ಈ ಥರ ಇದೆ, ಆ್ಯಂಡ್ ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ. ಲೆಫ್ಟ್ ಸೈಡ್ ಪ್ರೊಫೈಲ್ ಈ ಥರ ಇದೆ. ಇದರಲ್ಲಿ 3 ಕಲರ್ ಬರುತ್ತೆ, ಬ್ಲ್ಯಾಕು, ಬ್ಲೂ ಆ್ಯಂಡ್ ರೆಡ್. ಆ್ಯಂಡ್ ಕಂಪೇರಿಟಿವ್ಲಿ ಇದು ಒಂದು ಸ್ವಲ್ಪ ಸ್ಟೈಲಿಶ್ ಆಗಿದೆ. ಆ್ಯಂಡ್ ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತೆ, ಒಂದು ಡ್ರಮ್ ಬ್ರೇಕ್ ಬರುತ್ತೆ, ಇನ್ನೊಂದು ಡಿಸ್ಕ್ ಬ್ರೇಕ್ ಬರುತ್ತೆ. ಈಗ ನಾನು ರಿವ್ಯೂ ಮಾಡ್ತಿರೋದು ಡ್ರಮ್ ಬ್ರೇಕ್ನ. ಆ್ಯಂಡ್ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಹ್ಯಾರಿಜಾನ್ ಬಲ್ಪು, LED ಲೈಟ್ ಇದೆ. ಆ್ಯಂಡ್ ಇಂಡಿಕೇಟರ್ಸ್ ಬಂದ್ಬಿಟ್ಟು ಹ್ಯಾರಿಜಾನ್ ಬಲ್ಪು, ಅದೊಂಚೂರು ಡಿಫ್ರೆಂಟ್ ಆಗಿದೆ. ಮತ್ತು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ನೋಡ್ಬೋದು. ಇನ್ನು ವೀಲ್ ವಿಚಾರಕ್ಕೆ ಬಂದಾಗ ಇದು 17 ಇಂಚಸ್ ಟೈರ್ ಪ್ರೊಫೈಲು, ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮು, ಡ್ರಮ್ ಬ್ರೇಕು, ಡಿಸ್ಕ್ ಬ್ರೇಕ್ ಅಂದರೆ ಡಿಸ್ಕ್ ಬರುತ್ತೆ. ಆ್ಯಂಡ್ ಇದು ಕಾಂಬಿ ಬ್ರೇಕ್ ಸಿಸ್ಟಮು. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಚೆನ್ನಾಗಿದೆ. ಆ್ಯಂಡ್ ಆ್ಯಂಟಿ ಸ್ಕಿಡ್ ಬ್ರೇಕಿಂಗ್ ಅಂತ ಸ್ಟಿಕ್ಕರಿಂಗ್ ಮಾಡಿದ್ದಾರೆ, ನೋಡ್ಬೋದು. ಗಾಡಿ ಈ ಥರ ಕಾಣುತ್ತೆ. ಕ್ರ್ಯಾಶ್ ಗಾಡಿ ಎಲ್ಲ ಪ್ಲೇಸ್ ಮಾಡಿದ್ದಾರೆ ಬೈ ಕಂಪನಿನೇ. ಪ್ಲಾಟಿನಮ್ ಅಂತ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಇದು ರೆಡ್ ಕಲರು. ಆ್ಯಂಡ್ 110cc ಅಂತ ಬರೆದಿದ್ದಾರೆ, ಕಂಫರ್ಟೆಕ್ ಅಂತ. ನಕಲ್ ಗಾರ್ಡ್ಸ್ ಎಲ್ಲ ಇದೆ. ನಕಲ್ ಗಾರ್ಡ್ಸು IRCC ಇಂಜಿನಲ್ಲಿ ಅಷ್ಟೇ ಬರ್ತಿತ್ತು, ಬಟ್ ಈಗ 110cc ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಒಂಚೂರು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ ಗಾಡಿನ. ಇದು ಚೈನ್ ಡ್ರೈವು. ಇನ್ನು ಇಂಜಿನ್ ವಿಚಾರಕ್ಕೆ ಬಂದಾಗ ಇದು 110cc 4 ಸ್ಟೋರ್ ಸಿಂಗಲ್ ಸಿಲಿಂಡರ್ BS6 ಇಂಜಿನು. ಮ್ಯಾಕ್ಸಿಮಮ್ ಪವರ್ ಬಂದುಬಿಟ್ಟು 8.6 ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಬಂದುಬಿಟ್ಟು 9.8 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಇದು 5 ಸ್ಪೀಡ್ ಗೇಟ್ ಟ್ರಾನ್ಸ್ಮಿಷನು, ಅಂದರೆ 4 ಸ್ಪೀಡ್ ಇರುತ್ತೆ. ಆ್ಯಂಡ್ ಎಚ್ ಅನ್ನೋದು ಒಂದು ಎಕ್ಸ್ಟ್ರಾ ಇರುತ್ತೆ. ಆ್ಯಂಡ್ ಫ್ಯೂಯಲ್ ಗೇಜ್ ಇದೆ. ಮೇನ್ಲಿ ಇದು DTSI ಇಂಜಿನು. ಆ್ಯಂಡ್ ಗಾಡಿ ಸ್ವಲ್ಪ ಹೈ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ, ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ 3 ಫುಟ್ ಹೋಲ್ಡ್ ಬರುತ್ತೆ, ಸೆಂಟರು, ಬ್ಯಾಕು ಮತ್ತು ಫ್ರಂಟು. ಈಗ ಸೆಂಟರ್ ಫುಟ್ ಹೋಲ್ಡ್ ಇದು ಈ ಥರ ಫಸ್ಟ್ ಟೈಮ್ ಬಂದಿರೋದು. ಆ್ಯಂಡ್ ನೈಟ್ರಾಕ್ ಸಸ್ಪೆನ್ಷನ್ ಇದೆ, ಸ್ಪ್ರಿಂಗ್ ಸಸ್ಪೆನ್ಷನು. ಆ್ಯಂಡ್ ಹ್ಯಾಂಡಲ್ ಹೋಲ್ಡರ್ ಬ್ಲ್ಯಾಕಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಹ್ಯಾರಿಜಾನ್ ಬಲ್ಪು, ಇಂಡಿಕೇಟರು ಹ್ಯಾರಿಜಾನ್ ಬಲ್ಪು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬ್ಯಾಕ್ ಸೈಡ್ ಟೈರ್ ವಿಚಾರಕ್ಕೆ ಬಂದಾಗ ಇದು 17 ಇಂಚಸ್ ಟೈರ್ ಪ್ರೊಫೈಲು, ಅಲಾಯ್ ವೀಲ್ಸು ಆ್ಯಂಡ್ ಟ್ಯೂಬ್ಲೆಸ್ ಟೈರು. ಬ್ಯಾಕ್ ಸೈಡು ಸಿಂಗಲ್ ಚಾನಲ್ ಬ್ರೇಕಿಂಗ್ ಸಿಸ್ಟಮು. ಆ್ಯಂಡ್ ನೋಡ್ಬೋದು ಎಕ್ಸಾಸ್ಟ್ ಈ ಥರ ಕೊಟ್ಟಿದ್ದಾರೆ, ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಕವರು. ಇಲ್ಲೂ ಫುಟ್ ಸ್ಟೆಪ್ ಕೊಟ್ಟಿದ್ದಾರೆ, ಸೆಂಟರು ಸಾಕಾಗಿದೆ ಒಂಥರ. ಆ್ಯಂಡ್ ನೋಡ್ಬೋದು ಇದೊಂಥರ ಕವರಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು DTSI ಇಂಜಿನು, ಕಿಕ್ ಸ್ಟಾರ್ಟರ್ ಕೊಟ್ಟಿದ್ದಾರೆ, ಸೆಲ್ಫ್ ಸ್ಟಾರ್ಟು ಇದೆ, ಬ್ರೇಕಿಂಗ್ ಪ್ಯಾಡ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು. ಇಂಜಿನ್ ಈ ಥರ ಕಾಣುತ್ತೆ. ಆ್ಯಂಡ್ ಫ್ರಂಟಿಂದ ಈ ಥರ ಕಾಣುತ್ತೆ. ಡೇ ಟೈಮ್ ರನ್ನಿಂಗ್ ಲೈಟ್ ಎಲ್ಲ ಕೊಟ್ಟಿದ್ದಾರೆ, ಅಂದರೆ LED ಲೈಟು. ಆ್ಯಂಡ್ ನೋಡ್ಬೋದು ಸೀಟ್ ಒಂದು ಸ್ವಲ್ಪ ವೈಡ್ ಆಗಿದೆ ಮತ್ತು ಲಾಂಗ್ ಆಗಿದೆ. ಇಲ್ಲಿ ಕಂಫರ್ಟೆಕ್ ಅಂತ ರಿಟರ್ನ್ ಮಾಡಿದ್ದಾರೆ. ಆ್ಯಂಡ್ ಗಾಡಿ ನೋಡ್ಬೋದು ಈ ಥರ ಕಾಣುತ್ತೆ. ಟ್ಯಾಕ್ ಮೇಲೆ ರಬ್ಬರ್ ಪ್ಯಾಡಿಂಗ್ ಮಾಡಿದ್ದಾರೆ, ನೋಡ್ಬೋದು. ಪಲ್ಸರಲ್ಲಿ ಕೊಡ್ತಿದ್ರು, ಈಗ ಪ್ಲಾಟಿನಮಲ್ಲೂ ಕೊಡ್ತಿದ್ದಾರೆ 110cc ಪ್ರೀಮಿಯಮ್ ಅಂತ ಹೇಳ್ಬೋದು. ಫ್ಯೂಲಿಡ್ ಓಪನ್ ಮಾಡೋದು, ಡಿಸ್ಕವರಿಗೆ ಏನೇನು ಕೊಡ್ತಿದ್ರು ಅದೇ ಥರ ಇತ್ತು. ಆ್ಯಂಡ್ ಕೀ ಹಾಕೋಣ. ಸೊ ಇದರಲ್ಲಿ 2 ಬರುತ್ತೆ, ಒಂದು ಡ್ರಮ್ ಬ್ರೇಕು, ಇನ್ನೊಂದು ಡಿಸ್ಕು. ಡ್ರಮ್ಮಿಗೆ ಈ ಥರ ಬರುತ್ತೆ, ಡಿಸ್ಕಿಗೆ ಡಿಜಿಟಲ್ ಬರುತ್ತೆ. ಆ್ಯಂಡ್ ಸ್ಪೀಡೋಮೀಟರ್ ಈ ಥರ ಕಾಣುತ್ತೆ, ಸಿಂಗಲ್ ಟ್ರಿಪ್ ಮೀಟರ್ ಇದೆ. ಆ್ಯಂಡ್ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಟೈಲ್ ಗೇಟ್ಸ್ ಇದೆ, ನ್ಯೂಟ್ರಲ್ಲು ಮತ್ತು ಇಂಜಿನ್ ಏನು ಪ್ರಾಬ್ಲಮ್ ಇದೆ ಅಂತ ಎಲ್ಲ ತೋರ್ಸೋಕ್ಕೆ ಇದನ್ನು ಏನೋ ಇಂಡಿಕೇಷನ್ ಇದೆ. ಆ್ಯಂಡ್ ಸ್ವಿಚಸ್ ವಿಚಾರಕ್ಕೆ ಬಂದಾಗ ಐ ಬೀಮು, ಲೋ ಬೀಮು, ಇಂಡಿಕೇಟರ್ಸು, ಹಾರನ್ನು, ಏನೋ ಡಿಪ್ಪು, ಹೆಡ್ಲೈಟ್ ಆಫ್ ಆನು, ಸೆಲ್ಫ್ ಸ್ಟಾರ್ಟು. ಆ್ಯಂಡ್ ಸಿಂಗಲ್ ಹ್ಯಾಂಡಲ್ ಬರೋ ನಕಲ್ ಗಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಎಲ್ಲ. ಸೊ ಮಿರರ್ಸು ಚೆನ್ನಾಗಿದೆ. ಓವರಾಲ್ ಗಾಡಿ ಈ ಥರ ಕಾಣುತ್ತೆ. ಬೇಸಿಕಲಿ ಇದು BS6 ಇಂಜಿನು, FI ಇಂಜಿನ್ ಎಲ್ಲ ನಾರ್ಮಲ್ ಇಂಜಿನ್ ಇದು. ಆ್ಯಂಡ್ ಸೀಟ್ ಹೈಟ್ ಬಂದ್ಬಿಟ್ಟು 800 mm ಬರುತ್ತೆ. ಲೆಂತು
2000 mm ಬರುತ್ತೆ, ಗ್ರೌಂಡ್ ಕ್ಲಿಯರೆನ್ಸು 200 mm ಬರುತ್ತೆ, ಆ್ಯಂಡ್ ಎಕ್ಸ್ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 69,000 ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.